ಸ್ನೇಹಿತರೆ ನಮಸ್ಕಾರ. ಆ್ಯಂಕರ್ ಅನುಶ್ರೀ, ಕನ್ನಡದ ನಂಬರ್ 1 ಜನಪ್ರಿಯ ಆ್ಯಂಕರ್ ಅನುಶ್ರೀ ಅವರು ಈ ವರ್ಷ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮಾತನ್ನು ಕೊಟ್ಟಿದ್ರು. ಅದರ ಪ್ರಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಹಸೆಮಣೆ ಏರುವಂತಹ ದಿನ ಹತ್ತಿರ ಬರ್ತಾ ಇದೆ ಅನ್ನೋದು ಕೂಡ ಒಂದು ಸಂತೋಷದ ಸುದ್ದಿ. ಆಗಸ್ಟ್ 28ಕ್ಕೆ ಆ್ಯಂಕರ್ ಅನುಶ್ರೀ ಮದುವೆ ಆಗ್ತಾರೆ. ಅವರ ಕಲ್ಯಾಣ ಮಹೋತ್ಸವ ಅದ್ದೂರಿಯಾಗಿ 27-28ನೇ ತಾರೀಕಿಗೆ, ಇದೇ ತಿಂಗಳ 27-28ನೇ ತಾರೀಕಿಗೆ ನಡೆಯಲಿದೆ. ಬೆಂಗಳೂರಿನಲ್ಲೇ ಈ ಅದ್ದೂರಿ ಮದುವೆ ಮಹೋತ್ಸವ ನಡೆಯಲಿದೆ. ಹಾಗೆಯೇ ಅದಾದ ಬಳಿಕ ಮಡಿಕೇರಿ ಮತ್ತು ಮಂಗಳೂರಿನಲ್ಲಿ ರಿಸೆಪ್ಷನನ್ನು ಅರೇಂಜ್ ಮಾಡಲಿದ್ದಾರೆ ಅನುಶ್ರೀ ಎನ್ನುವಂತಹ ಮಾತುಗಳು ಕೇಳಿಬಂದಿತು. ಆದರೆ ಇಲ್ಲಿವರೆಗೂ ಕೂಡ ಎಲ್ಲೂ ಅನುಶ್ರೀ ತಮ್ಮ ಮದುವೆಯ ಬಗ್ಗೆ ಅಧಿಕೃತವಾಗಿ ಅಥವಾ ಅನುಶ್ರೀ ಅವರ ಫ್ಯಾಮಿಲಿಯಲ್ಲಿ ಅಧಿಕೃತವಾಗಿ ಹೋಗಲಿ, ಆ ಹುಡುಗ ರೋಷನ್ ಅವರ ಫ್ಯಾಮಿಲಿಯಲ್ಲಿ ಅಧಿಕೃತವಾಗಿ ಯಾರೂ ಕೂಡ ಇದರ ಬಗ್ಗೆ ಏನೂ ಕೂಡ ಮಾತನಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಇದು ಸುಳ್ಳು ಸುದ್ದಿಯಾ ಅನ್ನುವಂಥ ವಿಚಾರವೂ ಕೂಡ ಚರ್ಚೆ ಆಗ್ತಾ ಇದೆ. ಅನುಶ್ರೀ ಅವರ ಮದುವೆ ವಿಚಾರ ಇಲ್ಲ, ಸುಮ್ಮನೆ ಇದು ಗಾಸಿಪ್ಪು, ಇದು ಕೂಡ ಈ ಥರ ಮದುವೆ ರೀತಿಯೇ ಒಂದು ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು, ಅದು ಅಲ್ಲಿಗೆ ತಣ್ಣಗಾಯಿತು ಅನ್ನುವಂಥ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ. ಆದರೆ ಇಲ್ಲಿ ಮದುವೆ ಕುರಿತಾಗಿ ಅನುಶ್ರೀ ಅವರು ಇಂಡೈರೆಕ್ಟ್ ಆದಂತಹ ಮೆಸೇಜನ್ನು ಮತ್ತೆ ಕೊಟ್ಟಿದ್ದಾರೆ. ತಮ್ಮ ಮದುವೆಯ ಪ್ರಶ್ನೆಗೆ ಅನುಶ್ರೀ ನಾಚಿ ನೀರಾಗಿದ್ದಾರೆ. ಹಾಗಾದರೆ ಯಾಕೆ ಮತ್ತು ಈಗ ಅನುಶ್ರೀ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂಥ ಬೆಳವಣಿಗೆಗಳೇನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಹರಳು ಹುರಿದಂತೆ ಮಾತನಾಡೋದ್ರಲ್ಲಿ ಅನುಶ್ರೀ ಮೊದಲಿಗೆ. ಕನ್ನಡದಲ್ಲಿ ಆ್ಯಂಕರಿಂಗ್ ಅನ್ನೋದಕ್ಕೆ ಹೊಸ ಭಾಷ್ಯವನ್ನು ಬರೆದಂತಹ ನಿರೂಪಕಿ. ಅಪರ್ಣ ಅವರನ್ನು ಹೊರತುಪಡಿಸಿದರೆ ಕನ್ನಡದಲ್ಲಿ ಇಷ್ಟು ಜನಪ್ರಿಯತೆಯನ್ನು ಗಳಿಸಿದಂಥ ಮತ್ತೊಬ್ಬ ಆ್ಯಂಕರ್ ಅಂತ ಹೇಳಿದರೆ ಅದು ಅನುಶ್ರೀ ಮಾತ್ರ. ಅದೇ ಕಾರಣಕ್ಕೆ ಇವತ್ತಿಗೆ ನಂಬರ್ 1 ಸ್ಥಾನದಲ್ಲಿ ಅನುಶ್ರೀ ಆ್ಯಂಕರಿಂಗ್ನಲ್ಲೇ ನಿಂತಿದ್ದಾರೆ. ಚಟಪಟ ಅಂತ ಹೇಳಿ ಮಾತನಾಡುವಂತಹ ಈ ಮಾತಿನ ಮಲ್ಯ ಮದುವೆ ವಿಚಾರ ಆಗಾಗ ಚರ್ಚೆಗೆ ಬರ್ತಾನೆ ಇರ್ತದೆ. ಇತ್ತೀಚೆಗೆ ಅನುಶ್ರೀ ಅವರು ಮದುವೆ ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ. ಅನುಶ್ರೀ ಅವರ ಮದುವೆ ದಿನಾಂಕವೂ ಕೂಡ ಫಿಕ್ಸ್ ಆಗಿದೆ. ಆಗಸ್ಟ್ 27-28ಕ್ಕೆ ಅನುಶ್ರೀ ಮದುವೆ ಆಗ್ತಿದ್ದಾರೆ. ಮಡಿಕೇರಿ ಮೂಲದ ರೋಷನ್ ಅನ್ನುವಂತಹ ಹುಡುಗನ ಜೊತೆಗೆ ಅನುಶ್ರೀ ಮದುವೆ ಆಗ್ತಿದ್ದಾರಂತೆ ಅನ್ನುವಂಥ ಸುದ್ದಿ ಭಾರಿ ವೈರಲ್ ಆಗಿತ್ತು. ನಿಮ್ಮ ಮದುವೆ ಯಾವಾಗ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಅನುಶ್ರೀಗೆ ಕೇಳ್ತಾನೆ ಇದ್ರು. ಈ ವರ್ಷನೇ ಆಗ್ತೀನಿ, ಮುಂದಿನ ವರ್ಷ ಆಗ್ತೀನಿ ಅಂತೇಳಿ ಹೇಳ್ತಿದ್ದಂಥ ಅನುಶ್ರೀ ಕೊನೆಗೂ ಕೂಡ ಕಲ್ಯಾಣೋತ್ಸವಕ್ಕೆ ಡೇಟನ್ನು ಫಿಕ್ಸ್ ಮಾಡಿದರು. ರಿಯಾಲಿಟಿ ಶೋ ಒಂದರಲ್ಲಿ ಅವರಿಗೆ ಮದುವೆ ಬಗ್ಗೆ ಕೇಳಿದಂತಹ ಪ್ರಶ್ನೆಯಲ್ಲಿ ಇತ್ತೀಚೆಗೆ ನಾಚಿ ನೀರಾಗಿದ್ರು. ಜೊತೆಗೆ ಇದಕ್ಕೂ ಮುನ್ನ ಇದೇ ವರ್ಷ ಮದುವೆ ಆಗೋದು 100ಕ್ಕೆ 100 ಅಂತಲೂ ಕೂಡ ಹೇಳಿದರು. ಅದಕ್ಕೆ ಪೂರಕವಾಗಿ ಈ ಮದುವೆ ವಿಚಾರ ಭಾರಿ ವೈರಲ್ ಆಗಿತ್ತು. ಆ್ಯಂಕರ್ ಅನುಶ್ರೀ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪುಟ್ಟ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕಿರೋವರೆಗೆ ಎಲ್ರಿಗೂ ಕೂಡ ಗೊತ್ತಿರುವಂತಿದೆ. ಹರಳು ಹುರಿದಂತೆ ಮಾತನಾಡುವಂಥ ಈಕೆ ಮದುವೆ ಯಾವಾಗ ಆಗ್ತಾಳಪ್ಪ ಅಂತೇಳಿ ಎಲ್ಲರ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರವಾಗಿ ಸಿಕ್ಕಿದ್ದು ಆಗಸ್ಟ್ 27-28 ಅನ್ನುವಂಥ ಡೇಟು. ಸರಿ, ಡೇಟ್ ಏನೋ ಫಿಕ್ಸ್ ಆಯಿತು, ಬಟ್ ಈ ಡೇಟಿಗೆ ಅನುಶ್ರೀ ಮದುವೆ ಆಗ್ತಾರಾ? ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಅನುಶ್ರೀ ಎಲ್ಲೂ ಕೂಡ ತಮ್ಮ ಮದುವೆಯ ಬಗ್ಗೆ ಒಂದೇ ಒಂದು ವಿಚಾರವನ್ನು ಕೂಡ ಹೇಳಿಲ್ಲ. ಅಂದರೆ ಮದುವೆ ಆಗ್ತಿರೋದು ಹೌದು ಇಲ್ಲ ಏನೂ ಕೂಡ ಹೇಳಿಲ್ಲ. ಆದರೆ ಇತ್ತೀಚೆಗೆ ಒಂದು ಕಡೆ ಮಾತ್ರ ಮದುವೆ ಬಗ್ಗೆ ಒಂದು ಶಾಕಿಂಗ್ ಅಥವಾ ಸರ್ಪ್ರೈಸಿಂಗ್ ಮಾತನ್ನು ಹೇಳಿದ್ದಾರೆ. ರಿಯಾಲಿಟಿ ಶೋ ಒಂದರಲ್ಲಿ ಭಾಗವಹಿಸಿದಂಥ ಅನುಶ್ರೀ ಅವರು ಮದುವೆ ಬಗ್ಗೆ ಕೇಳಿದಂಥ ಪ್ರಶ್ನೆಗೆ ನಾಚಿ ನೀರಾಗಿದ್ದಾರೆ. ಯಾಕೆ ಹೇಳ್ತೀವಿ ನೋಡಿ. ಇದೇ ತಿಂಗಳು ಅಂದರೆ ಆಗಸ್ಟ್ 28ಕ್ಕೆ ಬೆಂಗಳೂರಿನಲ್ಲಿ ಅನುಶ್ರೀ ಅದ್ದೂರಿಯಾಗಿ ಮದುವೆಯನ್ನು ಆಗ್ತಿದ್ದಾರೆ. ಈ ಮದುವೆಗೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ ಅಂತೆ ಅನ್ನುವಂಥ ಸುದ್ದಿ ವೈರಲ್ ಆಗ್ತಿದೆ. ಈ ಬಗ್ಗೆ ಅನುಶ್ರೀ ಆಗಲಿ, ಅವರನ್ನು ಮದುವೆ ಆಗ್ತಿರುವಂಥ ಹುಡುಗ ರೋಷನ್ ಕುಟುಂಬದವರಾಗಲಿ ಅಥವಾ ಅನುಶ್ರೀ ಕುಟುಂಬದವರಾಗಲಿ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಬಿಟ್ಟುಕೊಟ್ಟಿಲ್ಲ. ಆದರೆ ಮಹಾನಟಿ ವೇದಿಕೆಯಲ್ಲಿ ತಾವು ಮದುವೆ ಆಗ್ತಿರೋದ್ರ ಬಗ್ಗೆ ನಿರ್ದೇಶಕ ತರುಣ್ ಸುಧೀರ್ ಕೇಳಿದಂಥ ಪ್ರಶ್ನೆಗೆ ಸತ್ಯವನ್ನು ಹೇಳಿದ್ದಾರೆ. ಮದುವೆ ಆಗ್ತಿರೋದು ಹೌದು ಅಂತಲೂ ಕೂಡ ಹೇಳಿದ್ದಾರೆ. ಅಸಲಿಗೆ ಅಲ್ಲಿ ಆಗಿದ್ದೇನು ಅಂತೇಳಿ ಕೇಳಿದರೆ ಬಹುಶಃ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಘಟನೆ ಅದು. ಇದಕ್ಕೆ ಅನುಶ್ರೀ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ, ಮದುವೆ ಅಂತೇಳಿ ಹೇಳಿದ ತಕ್ಷಣ ನಾಚಿ ನೀರಾದಂಥ ಅನುಶ್ರೀ ಮಾಡಿದ್ದೇನು ನೋಡ್ತಾ ಹೋಗೋಣ ಬನ್ನಿ. ಮಹಾನಟಿ ವೇದಿಕೆಯಲ್ಲಿ ಆಗಾಗ ಒಂದಷ್ಟು ಫನ್ ಟಾಸ್ಕ್ಗಳನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಫನ್ ಟಾಸ್ಕ್ಗಳನ್ನು ಇಲ್ಲೊಂದು ಆಯೋಜನೆ ಮಾಡಲಾಗಿತ್ತು. ಯಾರು ಸುಳ್ಳು ಹೇಳ್ತಾರೆ, ಯಾರು ಸತ್ಯ ಹೇಳ್ತಾರೆ ಅನ್ನೋಂಥ ಟಾಸ್ಕ್ ಅದಾಗಿತ್ತು. ಸುಳ್ಳು ಹೇಳಿದರೆ ಲೈವ್ ಡಿಟೆಕ್ಟರ್ ಮಷಿನ್ನಲ್ಲಿ ರೆಡ್ ಲೈಟ್ ಆನ್ ಆಗುತ್ತೆ, ಸತ್ಯ ಹೇಳಿದರೆ ಅಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತೆ ಅನ್ನೋಂಥ ಕಾನ್ಸೆಪ್ಟ್ ಅದು. ಇಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಅವರು ಅನುಶ್ರೀಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇ ಪ್ರಶ್ನೆ ಹೀಗಿತ್ತು: ಇತ್ತೀಚೆಗೆ ಏಕಾಂತದಲ್ಲಿ ನೀವು ಒಬ್ಬೊಬ್ಬರೇ ನಗ್ತಾ ಇದ್ದೀರಂತೆ, ಹೌದಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಅನುಶ್ರೀ ಹೌದು ಅಂತಲೂ ಕೂಡ ಹೇಳ್ತಾರೆ. ತಕ್ಷಣಕ್ಕೆ ಅಲ್ಲಿ ಗ್ರೀನ್ ಲೈಟ್ ಬರುತ್ತೆ. ಇದಾದ ತಕ್ಷಣ ಮತ್ತೊಂದು ಪ್ರಶ್ನೆ ಹೇಳುತ್ತೆ: ಸದ್ಯದಲ್ಲೇ ಮದುವೆ ಆಗ್ತಿದ್ದೀರಂತೆ, ಹೌದಾ ಅಂತಲೂ ಕೂಡ ಕೇಳ್ತಾರೆ.
ಅದಕ್ಕೂ ಕೂಡ ಅನುಶ್ರೀ ಅದೇ ಮಷಿನ್ನ ಮೇಲೆ ಕೈ ಇಟ್ಟು ಹೌದು ಹೌದು ಅಂತೇಳಿ ಹೇಳುವ ಮೂಲಕ ತಾವು ಮದುವೆ ಆಗ್ತಿರೋದನ್ನು ಕನ್ಫರ್ಮ್ ಮಾಡಿದ್ದಾರೆ. ಜೊತೆಗೆ ತರುಣ್ ಅವರ ಈ ಪ್ರಶ್ನೆಗೆ ಅನುಶ್ರೀ ನಾಚಿ ನೀರಾಗಿದ್ದಾರೆ. ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಯಿತು, ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ. ಈಗ ನೆಕ್ಸ್ಟ್ ಪ್ರಶ್ನೆ ಇರುವಂಥದ್ದು ಇದು ಅಲ್ಲಿ ಕೇಳಿದಂಥ ಪ್ರಶ್ನೆ ಅಲ್ಲ, ಈಗ ನಾವು ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಪ್ರಶ್ನೆ ಏನು, ಆಗಸ್ಟ್ 28ಕ್ಕೆ ನಿಮ್ಮ ಮದುವೆನಾ, ನೀವು ಮದುವೆ ಆಗ್ತಿರುವಂಥ ಹುಡುಗ ರೋಷನ್ನ ಅಂತೇಳಿ. ಈ ಪ್ರಶ್ನೆನ ಕೇಳೋಣ ಅಂದರೆ ಅನುಶ್ರೀ ಸಿಗ್ತಿಲ್ಲ ಕೈಗೆ. ಮೂಲಗಳ ಪ್ರಕಾರ ಇದು 28ನೇ ತಾರೀಕು ಮದುವೆ ಆಗೋದಂತೂ 100% ಖಚಿತತೆ ಇದೆ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಇದೇ ತಿಂಗಳ 28ಕ್ಕೆ ಬೆಂಗಳೂರಿನಲ್ಲಿ ಅನುಶ್ರೀ ಮದುವೆ ನಡೆಯಲಿದೆ. ಅದ್ಧೂರಿಯಾಗಿ ಈ ಮದುವೆ ತಯಾರಿ ಮಾಡಿಕೊಂಡಿದ್ದಾರಂತೆ. ಅನುಶ್ರೀ ಮದುವೆ ಆಗ್ತಿರುವಂಥ ಹುಡುಗ ರೋಷನ್ ಅವರು IT ಉದ್ಯೋಗಿಯಾಗಿದ್ದಾರೆ. ಜೊತೆಗೆ ಒಂದಷ್ಟು ಉದ್ಯಮಗಳಲ್ಲೂ ಕೂಡ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ರೋಷನ್ ಮತ್ತು ಈ ಅನುಶ್ರೀ ಇವರಿಬ್ಬರು ಕೂಡ ಒಂದಾಗಿದ್ದು ಪುನೀತ್ ರಾಜ್ಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಅನ್ನೋದು ಕೂಡ ಗೊತ್ತಾಗಿದೆ. ಅನುಶ್ರೀ ಹಾಗೂ ರೋಷನ್ ಒಟ್ಟಿಗೆ ಇರುವಂಥ ಸಾಕಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು. ಇನ್ನು ತಮ್ಮ ಬದುಕು ಅಥವಾ ತಮ್ಮ ಬದುಕಿಗೆ ಸೂಟ್ ಆಗ್ತಿರುವಂತಹ ರೋಷನ್ ಕೈ ಹಿಡಿಯೋದಕ್ಕೆ ಅನುಶ್ರೀ ಸಮ್ಮತಿಯನ್ನು ಸೂಚಿಸಿದ್ದು ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ಅನುಶ್ರೀಗೆ ರೋಷನ್ ಅವರನ್ನು ಮದುವೆ ಆಗುವಂತೆ ಅವರ ತಾಯಿಯೇ ಸೂಚಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಇಷ್ಟು ದಿನ ಸಿಂಗಲ್ ಆಗಿದ್ದಂಥ ಅನುಶ್ರೀ ಈಗ ರೋಷನ್ ಅವರನ್ನು ಮದುವೆ ಆಗ್ತಿದ್ದಾರೆ ಅಂತೆ ಅನ್ನುವಂಥ ಸುದ್ದಿ ಮಾತ್ರ ಈಗ ವೈರಲ್ ಆಗಿರೋದು ಸತ್ಯ. ಬಟ್ ಕೆಲವು ಕಡೆ ಇನ್ವಿಟೇಷನ್ಸ್ ಕೂಡ ಹಂಚ್ತಾ ಇದ್ದಾರಂತೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಕ್ಕಿದೆ. ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಯಾವ ದಾಖಲೆಯೂ ಕೂಡ ಸಿಕ್ಕಿಲ್ಲ. ಇನ್ವಿಟೇಷನ್ ಆಗಲಿ ಅಥವಾ ಇನ್ವಿಟೇಷನ್ ಹಂಚ್ತಿರೋದಾಗಲಿ ಆ ರೀತಿಯಾದಂಥ ಯಾವುದೇ ದಾಖಲೆಗಳು ಕೂಡ ಸಿಕ್ಕಿಲ್ಲ. ಹಾಗಾಗಿ ಸುಮ್ಮನೆ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಈಗಲೂ ಕೂಡ ನಾನು ಹೇಳ್ತೀನಿ, ಅನುಶ್ರೀ ಅವರ ಮದುವೆಗೆ ಸಂಬಂಧಪಟ್ಟಂತೆ ಇದು ಜಸ್ಟ್ ಅಂತೆ ಸುದ್ದಿಯೇ ಹೊರತು ಎಲ್ಲೂ ಕೂಡ ಕನ್ಫರ್ಮ್ ಆಗಿ ಅನುಶ್ರೀ ಅವರ ಕುಟುಂಬದವರಾಗಲಿ ರೋಷನ್ ಅವರ ಕುಟುಂಬದವರಾಗಲಿ ಯಾರೂ ಕೂಡ ಹೇಳದೇ ಇರೋದರಿಂದ ಆಗಸ್ಟ್ 28ಕ್ಕೆ ಎಲ್ಲಿ ಇನ್ವಿಟೇಷನ್ ಬರುತ್ತೋ ಆ ನಂತರನೇ ಕನ್ಫರ್ಮ್. ಆಗಸ್ಟ್ 28ರ ಮದುವೆ ಇನ್ವಿಟೇಷನ್ ಯಾವಾಗ ನಮ್ಮ ಕೈ ಸೇರುತ್ತೋ ಆವಾಗಲೇ ಕನ್ಫರ್ಮ್. ಅಲ್ಲಿವರೆಗೂ ಕೂಡ ಇದು ಜಸ್ಟೇ ಸುದ್ದಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಅಲ್ಲ ಅನ್ನೋದು ಮಾತ್ರ ಸತ್ಯ. ವಾಟೆವರ್ ಸ್ನೇಹಿತರೆ, ಈಗ ಅನುಶ್ರೀಗೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ವಿಚಾರಗಳು ಚರ್ಚೆ ನಡೀತಿರುವಂಥ ಸಂದರ್ಭದಲ್ಲಿ ಈಗ ಅನುಶ್ರೀಯ ಮದುವೆಗೆ ಸಂಬಂಧಪಟ್ಟಂತೆ ಆಗಸ್ಟ್ 28ನೇ ತಾರೀಕು ಮದುವೆ ಆಗ್ತಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೇಳಿದಾಗ ನಿಮಗೆ ಎಷ್ಟು ಖುಷಿ ಆಗ್ತಿದೆ, ನಿಮಗೆ ಎಷ್ಟು ಸಂಭ್ರಮ ಇದೆ. ಅಂದರೆ ಒಬ್ಬ ಅನುಶ್ರೀಯ ಮದುವೆಯನ್ನು ನೋಡಬೇಕು ಅನ್ನುವಂಥ ಕಾತುರತೆ ಇರುವಂಥ ಅಭಿಮಾನಿಯಾಗಿ ನೀವು ನೋಡೋದಾದರೆ ಎಷ್ಟು ಖುಷಿ ಇದೆ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.